ಅಕ್ರಮ ಕಳ್ಳಬಟ್ಟಿ ಸಾರಾಯಿ ಅಡ್ಡಿಯ ಮೇಲೆ ಬೆಳಗಾವಿ ಪೊಲೀಸರು ಬಿಗ್ ರೈಡ್ ಮಾಡಿದ್ದಾರೆ, ಮೆಗಾ ರೈಡ್ ಮಾಡಿದ್ದಾರೆ. 200 ಜನ ಪೊಲೀಸರ ತಂಡದಿಂದ ಈ ರೈಡ್ ಮಾಡಲಾಗಿದೆ. ಅಂದಾಜು 5,000 ಲೀಟರ್ ಕಳ್ಳಬಟ್ಟಿ ಸಾರಾಯಿಯನ್ನ ಜಪ್ತಿ ಮಾಡಲಾಗಿದೆ. 200 ಲೀಟರ್ ಕಳ್ಳಬಟ್ಟಿ ಇರುವಂತಹ 26 ಬ್ಯಾರೆಲ್ ಅನ್ನು ವಶಕ್ಕೆ ತಗೊಂಡಿದ್ದಾರೆ. 30 ಲೀಟರ್ನ 17 ಬ್ಯಾರೆಲ್ ಕಳ್ಳಬಟ್ಟಿ ಸಾರಾಯಿ ಸೀಸ್ ಆಗಿದೆ. ಅಂದಾಜು 12 ಲಕ್ಷ ರೂಪಾಯಿ ಮೌಲ್ಯದ ಸಾರಾಯಿನ ಸೀಸ್ ಮಾಡಿದ್ದಾರೆ. ಕಾಕತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಕಳ್ಳಬಟ್ಟಿ ಸಾರಾಯಿ ಅಡ್ಡೆ ಮೇಲೆ ಮೆಗಾ ರೈಡ್ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪೊಲೀಸರು ಭರ್ಜರಿ ದಾಳಿ ಮಾಡಿದ್ದಾರೆ. 200 ಜನ ಪೊಲೀಸರ ತಂಡದಿಂದ ಈ ಕಾರ್ಯಾಚರಣೆ ನಡೆದಿದೆ. 5,000 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಜಪ್ತಿ ಮಾಡಲಾಗಿದೆ. 12 ಲಕ್ಷ ರೂಪಾಯಿ ಮೌಲ್ಯದ ಸಾರಾಯಿಯನ್ನ ಜಪ್ತಿ ಮಾಡಲಾಗಿದೆ. ಈ ಹಿಂದೆ ರಾಜ್ಯದಲ್ಲಿ ಅಕ್ರಮ ಕಳ್ಳಬಟ್ಟಿ ಸಾರಾಯಿಯಿಂದ ಎಷ್ಟೊಂದು ಅನಾಹುತಗಳು ಸಂಭವಿಸಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಇಲ್ಲೀಗಲ್ ಆಗಿ ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇದ್ದಂತಹ ಅಡ್ಡೆ ಮೇಲೆ ಬೆಳಗಾವಿ ಪೊಲೀಸರು ರೇಡ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ರೇಡ್ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇಷ್ಟು ದೊಡ್ಡ ಕಳ್ಳಬಟ್ಟಿ ಸಾರಾಯಿ ಅಕ್ರಮದ ಅಡ್ಡೆ ಇದು ನಡೀತಾ ಇದ್ದಾಗ ಪೊಲೀಸರಿಗೆ ಗೊತ್ತಾಗ್ಲಿಲ್ವಾ? ಇನ್ನು ಇವತ್ತು ಹೇಗಿತ್ತು ಕಾರ್ಯಾಚರಣೆ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 1 ವಾರಗಳ ಹಿಂದಷ್ಟೇ ಪೊಲೀಸರಿಗೆ ಮಾಹಿತಿ ಬರ್ತಾ ಇತ್ತು. ಬೆಳಗಾವಿ ತಾಲೂಕಿನ ಸೋನಟ್ಟಿ ಅನ್ನೋ ಗ್ರಾಮದಲ್ಲಿ ಅಕ್ರಮವಾಗಿ ಕಳ್ಳುಬಟ್ಟಿ ಸಾರಾಯಿಯನ್ನು ತಯಾರಿಸಿ ಇಲ್ಲಿ ಮಾರಾಟ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಇತ್ತು. ಹೀಗಾಗಿ ಇದನ್ನು ಕಾರ್ಯಾಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಕೂಡ ಪೊಲೀಸರು ಏಕಾಏಕಿ ಕೋಂಬಿಂಗನ್ನು ಮಾಡ್ತಾರೆ. ಮೊದಲಿಗೆ ಇಡೀ ಗ್ರಾಮವನ್ನು ಸುತ್ತುವರೆದು ಕೋಂಬಿಂಗ್ ಮಾಡ್ತಾರೆ. ನಂತರ ಅಕ್ರಮವಾಗಿ ಕಳ್ಳಬಟ್ಟಿ ತಯಾರಿಯನ್ನು ಮಾಡ್ತಿದ್ರು ಆ ಅಡ್ಡೆ ಮೇಲೆ ದಾಳಿ ಮಾಡಿದ್ದಾರೆ. ನಂತರ ಮನೆಯಲ್ಲಿ ಸಂಗ್ರಹಿಸಿ ಇಟ್ಟಿರುವಂಥ ಕಳ್ಳಬಟ್ಟಿ ಮೇಲೂ ದಾಳಿ ಮಾಡಿದರೆ ಸುಮಾರು 700 ಜನ ಪೊಲೀಸರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು 5,000 ಲೀಟರ್ಗೂ ಹೆಚ್ಚು ಕಳ್ಳಬಟ್ಟಿ ಸಾರಾಯಿಯನ್ನು ಈಗಾಗಲೇ ಪೊಲೀಸರು ಜಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಜೊತೆಗೆ ಸುಮಾರು 12 ಲಕ್ಷಕ್ಕೂ ಅಧಿಕ ಕಳ್ಳಬಟ್ಟಿ ಸಾರಾಯಿ ಇರುವಂಥದ್ದು. ಸದ್ಯ ನಾನು ಬೆಳಗಾವಿ ತಾಲೂಕಿನ ಸೋನಟ್ಟಿ ಅನ್ನೋ ಒಂದು ಗ್ರಾಮದ ಹೊರವಲಯದ ಇಲ್ಲಿದ್ದೇನೆ. ಹಾಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ರೀತಿ ಗುಡ್ಡಗಾಡು ಪ್ರದೇಶ ಇದೆ. ಈ ಗುಡ್ಡಗಾಡು ಪ್ರದೇಶದ ಒಳಗಡೆನೇ ಕೂಡ ಅಕ್ರಮವಾಗಿ ಕಳ್ಳಬಟ್ಟಿ ಅಡ್ಡೆಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತು ಅಲ್ಲೇ ಬರುವಂಥ ಕೊಳಚೆ ನೀರನ್ನು ಬಳಸಿ ಅಥವಾ ಕೊಳೆತು ಹೋಗಿರುವಂಥ ವಸ್ತುಗಳಿಂದ ಕಳ್ಳಬಟ್ಟಿ ಸಾರಾಯಿಯನ್ನು ಮಾಡಿ ಸಾಕಷ್ಟು ಇಲ್ಲಿ ಅಕ್ರಮವಾಗಿ ಕಳ್ಳಬಟ್ಟಿಯನ್ನು ಮಾಡ್ತಿದ್ರು. ಹಿಂದೆ ಕೂಡ ಇಲ್ಲಿ ರೇಣುಕಾಚಾರ್ಯ ಅವರು ಕೂಡ ದಾಳಿಯನ್ನು ಮಾಡಿದ್ರು. ಅವರ ಮೇಲೆ ಇಲ್ಲಿ ಕಲ್ಲು ಎಸೆದು ಅವರ ತಲೆಯನ್ನು ಒಡೆದಂಥ ಉದಾಹರಣೆ ಕೂಡ ಈ ಗ್ರಾಮದಲ್ಲಿತ್ತು. ಆದರೆ ಇವತ್ತು ಯಶಸ್ವಿಯಾಗಿ ಬೆಳಗಾವಿಯ ಪೊಲೀಸರು ಬಹುದೊಡ್ಡ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಬೆಳಗಾವಿಯ DCP ರೋಹನ್ ಜಗದೀಶ್ ಮತ್ತು ಬೆಳಗಾವಿಯ ಕಮಿಷನರ್ SN ಸಿದ್ದರಾಮಪ್ಪ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಾಚರಣೆ ಆಗಿದೆ. ಸದ್ಯ ಇಡೀ ಗ್ರಾಮದಲ್ಲಿ ಕೂಡ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಮತ್ತು ಇನ್ನೂ ಎಲ್ಲೆಲ್ಲಿ ಕಳ್ಳಬಟ್ಟಿ ಸಾರಾಯಿಯನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತು ಸದ್ಯ ಪೊಲೀಸರು ಕೂಡ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು ಇನ್ನೂ ಎಲ್ಲಿ ಇದ್ದಾವೆ ಮತ್ತು ಈ ರೀತಿ ಬೇರೆ ಗ್ರಾಮಗಳಲ್ಲಿ ಇರುವಂಥ ಸಂಖ್ಯೆ ಇದ್ದು ಅವುಗಳಲ್ಲಿ ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.